ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೀಕೆಂಡ್ ಅನ್ನ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಜಾಗ ಅಂತ ಅನಿಸ್ತಾ ಇದೆ. ಇದು ಇನ್ನೊಂಥರ ಚೆನ್ನಾಗಿದೆ. ನಮ್ ಬ್ಯಾಡ್ ಲಕ್. ಓವರ್ ಆಲ್ ಪ್ರಾಜೆಕ್ಟ್ ಮುಗಿಯೋದು 2005ನೇ ಇಸ್ವಿಯಲ್ಲಿ. ಟೇಸ್ಟ್ ವಿಷಯದಲ್ಲಿ ಆವ್ರೇಜು. ಇದಕ್ಕೆಲ್ಲ ಸರ್ಕಾರದವ್ರು ನೋಡ್ಬೇಕು. ಗ್ರಾಮದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ ಹಾವು ಎಲ್ಲೋಯ್ತು ಅಂತ ಫಸ್ಟ್ ನೋಡ್ಕೊಂಡು ಆಮೇಲೆ ದಾಟನಪ್ಪ. ಸೌದೆ ಒಲೆಯಲ್ಲಿ ಮಾಡ್ತಾರೆ. ಯಾವ ಲೆವೆಲಿಗೆ ಒಂದು ಕನ್ವರ್ಷನ್ ನಡೆದಿರಬಹುದು ಅಂತ. ನಿಮ್ಗಳಿಗೂ ಗೌರ್ಮೆಂಟ್ ಗಾಡಿಗಳು ಕೊಟ್ಟಿದ್ದಾರೆ. ಸ್ವಲ್ಪ ಭಯ ಅನ್ನೋದು ಇದ್ದೇ ಇರುತ್ತೆ. 2 ಮೈಸೂರಿನ ಒಡೆಯರ ವಂಶಸ್ಥರು ಕಟ್ಟಿದ್ರೆ, ಇನ್ನ 2 ನಮ್ಮ ಸರ್ಕಾರದವ್ರು ಕಟ್ಟಿದ್ದಾರೆ. ವೆರಿ ನೈಸ್. 1895ರಲ್ಲಿ ಬೆಂಗಳೂರಿಗೆ ನೀರು ಒದಗಿಸಬೇಕು ಈ BMTC ಬಸ್ಗಳ ಮೇಲೆ ಹಾಕಿರುವಂತ ಅಡ್ವರ್ಟೈಸ್ಮೆಂಟ್ ಏನಿದೆ, ಮೈಸೂರು ರಾಜವಂಶಸ್ಥರು ಇಟ್ಟಿದಂತಹ ಮುಂದಾಲೋಚನೆಗೆ ಆದಂತಹ ಪ್ರಯೋಜನಗಳು. ಸಮಸ್ತ ಕನ್ನಡ ಕುಲಕೋಟಿ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಸಮಯ 6:59. 7 ಗಂಟೆಗೆ 1 ನಿಮಿಷ ಕಡಿಮೆ. ನಾನು ಇವತ್ತು ಹೋಗ್ತಾ ಇರೋದು ಕನಕಪುರ ಸೈಡು. ಹಾಗಾಗಿ ಕನಕಪುರ ರೋಡಲ್ಲಿ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನ್ ಮಾಡ್ತೀನಿ ಅಂತ ಸ್ವಲ್ಪ ಸಮಯದಲ್ಲೇ ಹೇಳ್ತೀನಿ. ಹುಸ್ಸಪ್ಪ, ನಾನು ಹೋಗ್ತಾ ಇರೋದು ಯುಗಾದಿ ಮಾರನೇ ದಿವಸ, ಅಂದ್ರೆ ಹೊಸತಡ್ಕೆ ದಿನ. ಮಟನ್ ಸ್ಟಾಲ್ಗಳಲ್ಲೆಲ್ಲ ಜಂಗುಳಿ. ನಮ್ ಜನ ಹಬ್ಬದ ಊಟ ಮಾಡ್ತಾರ ಇಲ್ವೋ, ಹೊಸತಡ್ಕೆ ಊಟಕ್ಕೆ ಮಾತ್ರ ರೆಡಿ ಇರ್ತಾರೆ. ಈ BMTC ಬಸ್ಗಳ ಮೇಲೆ ಹಾಕಿರೋಂಥ ಅಡ್ವರ್ಟೈಸ್ಮೆಂಟ್ ಏನಿದೆ, ಅದ್ರ ಬಗ್ಗೆ ನಿಮ್ಗಳ ಅಭಿಪ್ರಾಯ ಏನಿದೆಯೋ ಗೊತ್ತಿಲ್ಲ. ಬಟ್ ನನ್ನ ಅಭಿಪ್ರಾಯ ಅಂತೂ ತುಂಬಾ ಓವರ್ ಆಯ್ತು ಅಂತ ಅನ್ಸುತ್ತೆ. ಅಡ್ವರ್ಟೈಸ್ಮೆಂಟ್ಗಳು ಇರಬೇಕು, ಸಣ್ಣ ಪುಟ್ಟದ ಅಡ್ವರ್ಟೈಸ್ಮೆಂಟ್ಗಳು ಹಾಕ್ತಾ ಇರ್ತಾರೆ, ಅದರಿಂದ ವರಮಾನ ಬರುತ್ತೆ, ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ. ಆದ್ರೆ ಇಡೀ ಬಸ್ಸೇ ಕಲರ್ ಚೇಂಜ್ ಮಾಡೋಂಥ ಅಡ್ವರ್ಟೈಸ್ಮೆಂಟ್ ಹಾಕಿರೋದು ನಂಗೆ ಯಾಕೋ ಇಷ್ಟ ಆಗಿಲ್ಲ. ಅದರಿಂದ ಒಳ್ಳೆ ವರಮಾನ ಬರ್ಬೋದು, ಆ ಅಡ್ವರ್ಟೈಸ್ಮೆಂಟ್ ಹಾಕ್ಸೋರಿ ಕೂಡ ಒಳ್ಳೆ ಬೆನಿಫಿಟ್ ಇರ್ಬೋದು. ಹಾಗಂತ ಇಡೀ ಬಸ್ಸಿನ ಕಲರೇ ಚೇಂಜ್ ಮಾಡೋದು, ಅಂದ್ರೆ KSRTC BMTC ಅನ್ನೋದು ಒಂಥರ ಕರ್ನಾಟಕದ ಐಡೆಂಟಿಟಿ ಇದ್ದಂಗೆ. ಆ ಐಡೆಂಟಿಟಿನೇ ಚೇಂಜ್ ಮಾಡ್ದಂಗ ಆಗಲ್ವಾ? ಇಡೀ ಬಸ್ಸಿನ ಕಲರೇ ಚೇಂಜ್ ಮಾಡೋದು. ಸಣ್ಣ ಪುಟ್ಟ ಬಸ್ಸಿನ ಸೈಡ್ ಗಳಲ್ಲಿ 1 ಅಡಿ 2 ಅಡಿ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ನೋಡಿ, ಇಡೀ ಬಸ್ಸೇ ಚೇಂಜ್ ಆಗಿದೆ. ಎಷ್ಟೋ ಸತಿ ಡೌಟ್ ಬರ್ತದೆ, ಇದು BMTC ಬಸ್ಸು KSRTC ಬಸ್ಸು ಅಂತ. ಆ ಲೆವೆಲ್ಗೆ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕ್ಬಿಟ್ಟಿದ್ದಾರೆ. ಸೊ ಎಲ್ಲ ರಾಜಕಾರಣಿಗಳಿಗೂ ನನ್ನೊಂದು ಪ್ರಶ್ನೆ, ನಿಮ್ಗಳಿಗೂ ಗೌರ್ಮೆಂಟ್ ಗಾಡಿಗಳು ಕೊಟ್ಟಿದ್ದಾರೆ, ಅದು ಕೂಡ ಊರ್ ಪೂರ್ತಿ ಸುತ್ತತ್ತೆ. ಹೇಳ್ಬೇಕು ಅಂತ ಹೇಳಿದ್ರೆ BMTC KSRTC ಬಸ್ಗಳಿಗಿಂತ ಜಾಸ್ತಿ ವ್ಯಾಲ್ಯೂ ನಿಮ್ ಗಾಡಿಗಳಿಗಿದೆ. ಒಂದ್ ಕೆಲಸ ಮಾಡಿ, ನಿಮ್ ಗಾಡಿಗಳಿಗೂ ಅಡ್ವರ್ಟೈಸ್ಮೆಂಟ್ ಹಾಕ್ಸ್ಬಿಡಿ, ಒಳ್ಳೆ ದುಡ್ಡೇ ಬರುತ್ತೆ. ನೋ ಕಾಮೆಂಟ್ಸ್. ಹಾಕ್ಸಕ್ ಆಗೋದಿಲ್ಲ ಅಲ್ಲ, ಚೆನ್ನಾಗಿ ಕಾಣೋದಿಲ್ಲ. ರೆಪ್ಯುಟೇಷನ್ ಪ್ರಶ್ನೆ. ಅದೇ KSRTC ಗಳಿಗೆ ರೆಪ್ಯುಟೇಷನ್ ಇರಲ್ಲ. ಏನ್ ರಾಜಕಾರಣಿಗಳು, ಏನ್ ಕತೆನೋ. 200 ಯೂನಿಟ್ ಉಚಿತ, 2000 ರೂಪಾಯಿ ಖಚಿತ, ಕೆಜಿ ನಿಶ್ಚಿತ, ಯುವಕರಿಗೆ 3000 ಖಂಡಿತ. ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿಲ್ಲಲ್ಲ. ನಾನ್ ಇವತ್ತು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಒಂದು ಲೆಸ್ಸರ್ ನೋನ್ ಪ್ಲೇಸ್, ಬಟ್ ಅದಕ್ಕಿಂತ ಹೆಚ್ಚಾಗಿ ಅದಕ್ಕೊಂದು ಹಿಸ್ಟ್ರಿ ಇದೆ. ಹಾಗಾಗಿ ಈ ಜಾಗನ ಇವತ್ತು ಚೂಸ್ ಮಾಡ್ಕೊಂಡೆ ಹೋಗಕ್ಕೆ. ಅರ್ಕಾವತಿ ನದಿಯ ಒಂದು ಡ್ಯಾಮ್. ಈ ಅರ್ಕಾವತಿ ನದಿ ಅನ್ನೋದು ಒಂದು ಕಾವೇರಿಯ ಉಪನದಿ. ಇದು ಹುಟ್ಟೋದು ನಂದಿ ಹಿಲ್ಸ್ ಅಲ್ಲಿ. ಅದರಿಂದ ಹರ್ಕೊಂಡ್ ಬಂದ್ಬಿಟ್ಟು ಸಂಗಮ ಏನಿದೆ ಅಲ್ಲಿ ಬಂದು ಕಾವೇರಿ ನದಿನ ಸೇರುತ್ತೆ. ಆಶ್ಚರ್ಯ ಏನಪ್ಪಾ ಅಂತ ಹೇಳಿದ್ರೆ, ಇದು ಹರಿಯೋದು ಸುಮಾರು 190+ ಕಿಲೋಮೀಟರ್. ಆದ್ರೆ ಇದು ಕಟ್ಟಿರೋಂಥದ್ದು 4 ಡ್ಯಾಮ್. ಸೊ ಇದು ನಂಗೆ ಆಶ್ಚರ್ಯ ಆಯ್ತು. ಅರ್ಕಾವತಿ ನದಿನೇ ಚಿಕ್ಕ ನದಿ, ಆ ನದಿಗೆ 4 ಡ್ಯಾಮ್ ಕಟ್ಟಿದ್ದಾರೆ. ಆ 4ರಲ್ಲಿ 2 ಮೈಸೂರಿನ ಒಡೆಯರ ವಂಶಸ್ಥರು ಕಟ್ಟಿದ್ರೆ, ಇನ್ನ 2 ನಮ್ಮ ಸರ್ಕಾರದವ್ರು ಕಟ್ಟಿದ್ದಾರೆ. ಆ 4 ಡ್ಯಾಮ್ ಯಾವ್ದಪ್ಪ ಅಂದ್ರೆ, ಒಂದು ಹೇಸರಘಟ್ಟ ರಿಸರ್ವಾಯರ್, ಅದಾದ್ಮೇಲೆ ತಿಪ್ಪಗೊಂಡನಹಳ್ಳಿ ಕೆರೆ, ಅದಾದ್ಮೇಲೆ ಮಂಚನಬೆಲೆ ಡ್ಯಾಮು, ಅದಾದ್ಮೇಲೆ ನಾನು ಹೋಗ್ತಿರೋಂತ ಡ್ಯಾಮ್ ಅಂದ್ರೆ ಹಾರೋಬೆಲೆ ಡ್ಯಾಮ್. ಆಶ್ಚರ್ಯ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಡ್ಯಾಮ್ ಮೇಲೂ ಹೋಗಕ್ಕೆ ಅವಕಾಶ ಇರೋದಿಲ್ಲ. ಈ ಡ್ಯಾಮ್ ಮೇಲೆ ಹೋಗಕ್ಕೆ ಅವಕಾಶ ಇದೆ. ಈ ಹಳ್ಳಿ ಜನ ಹೋದ್ರು ಅಂತ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಒಂದು ಪುಟ್ಟ ಡ್ಯಾಮು, ವೀಕೆಂಡ್ ಅನ್ನ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಜಾಗ ಅಂತ ಅನಿಸ್ತಾ ಇದೆ. ಫ್ಯಾಮಿಲಿ ಜೊತೆ ಬರ್ಬೋದು, ಒಂದು ಸಣ್ಣ ಪಿಕ್ನಿಕ್ ಸ್ಪಾಟ್ ತರ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮೋಸ್ಟ್ಲಿ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ, ನೀರೆಲ್ಲ ತುಂಬಿಕೊಂಡಿದ್ದಾಗ. ಆದ್ರೆ ಇಲ್ಲಿ ಕೂಡ ಸಿಕ್ಕಾಬಟ್ಟೆ ಹೂಳೆತ್ತ ಕೆಲಸ ನಡಿಬೇಕು ಅನ್ಸುತ್ತೆ. ಫ್ಲಾಶ್ ಬ್ಯಾಕ್. ಸೊ ಏನಪ್ಪಾ ವಿಶೇಷ ಅಂತ ಹೇಳಿದ್ರೆ, 1895ರಲ್ಲಿ ಬೆಂಗಳೂರಿಗೆ ನೀರು ಒದಗಿಸಬೇಕು, 3 ವರ್ಷ ಮಳೆ ಇಲ್ಲ ಅಂತ ಹೇಳಿದ್ರು. ಬೆಂಗಳೂರಿಗೆ ಯಾವುದೇ ರೀತಿಯ ನೀರಿನ ಕೊರತೆ ಬರಬಾರದು ಅನ್ನೋ ಉದ್ದೇಶದಿಂದ ಅವತ್ತಿನ ದಿವಾನಾದಂತಹ ಶೇಷಾದ್ರಿ ಅಯ್ಯರ್ ಅವರ ಮುಂದಾಳತ್ವದಲ್ಲೇ ನಿರ್ಮಾಣ ಆಗೋದೆ ಹೇಸರಘಟ್ಟ ರಿಸರ್ವಾಯರ್. 1925ರವರೆಗೂ ನೀರಿನ ಅಭಾವ ಇರೋದಿಲ್ಲ. ಆದ್ರೆ 1925ರಲ್ಲಿ ಈ ಹೇಸರಘಟ್ಟ ರಿಸರ್ವಾಯರ್ ಅನ್ನೋದು ಬತ್ತಕ್ ಶುರು ಆಗುತ್ತೆ. ಹೇಸರಘಟ್ಟ ರಿಸರ್ವಾಯರ್ ನ ನೀರಿನ ಮಟ್ಟ ಏರಿಸಬೇಕು ಅನ್ನೋ ಉದ್ದೇಶದಿಂದ ಶುರುವಾಗೋದೆ ತಿಪ್ಪಗೊಂಡನಹಳ್ಳಿ ಡ್ಯಾಮ್ ಕನ್ಸ್ಟ್ರಕ್ಷನ್. ಅದು ಸರಿಸುಮಾರು 1933ನೇ ಇಸ್ವಿಯಲ್ಲಿ ಲೋಕಾರ್ಪಣೆ ಆಗುತ್ತೆ. ಅದನ್ನ ಕಟ್ಟಕ್ಕೆ ಮುಂದಾಳತ್ವ ವಹಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯರವರು. ಅಲ್ಲಿಂದ ಸುಮಾರು ವರ್ಷಗಳ ಕಾಲ ರೈತರಿಗಾಗ್ಲಿ, ಕುಡಿಯೋ ನೀರಿಗಾಗ್ಲಿ, ಬೆಂಗಳೂರಿನ ಕುಡಿಯೋ ನೀರಿಗಾಗ್ಲಿ ಅಭಾವ ಇರೋದಿಲ್ಲ. ಇದು ಮೈಸೂರು ರಾಜವಂಶಸ್ಥರು ಇಟ್ಟಿದಂತಹ ಮುಂದಾಲೋಚನೆಗೆ ಆದಂತಹ ಪ್ರಯೋಜನಗಳು. ಜನ್ಮಕ್ಕೆ ಹೋಗೋ
ಅದ್ರ ನೆಕ್ಸ್ಟ್ ಶುರು ಆಗದೆ ಈ ಒಂದು ಹಾರೋಬೆಲೆ ಡ್ಯಾಮು 1977ನೇ ಇಸ್ವಿಯಲ್ಲಿ ಶುರು ಆಗುತ್ತೆ. ಆದ್ರೆ ಅದು ಕಂಪ್ಲೀಟ್ ಆಗಕ್ಕೆ ಸರಿಸುಮಾರು 30 ವರ್ಷ ತಗೊಳುತ್ತೆ. ಹೆಚ್ಚು ಕಡಿಮೆ 2007ರಲ್ಲೇನೋ ಅದು ಲೋಕಾರ್ಪಣೆ ಆಗುತ್ತೆ. ಈ ಮಧ್ಯದಲ್ಲಿ ಶುರು ಆಗದೆ ಮಂಚನಬೆಲೆ ಡ್ಯಾಮು. ಅದು ಮಾಗಡಿ ಸುತ್ತಮುತ್ತಲಿರುವಂತಹ ರೈತರ ನೀರಿನ ಪ್ರಾಬ್ಲಮ್ ಅನ್ನ ಸರಿ ಮಾಡೋದಕ್ಕೋಸ್ಕರ ಶುರು ಮಾಡಿದಂತಹ ಪ್ರಾಜೆಕ್ಟ್. ಅದು 1985ರಲ್ಲಿ ಶುರು ಆಗುತ್ತೆ. 1991ನೇ ಇಸ್ವಿಗೆ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ. ಓವರ್ ಆಲ್ ಪ್ರಾಜೆಕ್ಟ್ ಮುಗಿಯೋದು 2005ನೇ ಇಸ್ವಿಯಲ್ಲಿ. ಸೊ ಈ ರೀತಿಯಾಗಿ ಅರ್ಕಾವತಿ ನದಿಗೆ 4 ಡ್ಯಾಮ್ಗಳು ಅಂದ್ರೆ ಹೇಸರಘಟ್ಟ ರಿಸರ್ವಾಯರ್, ತಿಪ್ಪಗೊಂಡನಹಳ್ಳಿ ಡ್ಯಾಮ್, ಮಂಚನಬೆಲೆ ಡ್ಯಾಮ್ ಮತ್ತು ಈ ಹಾರೋಬೆಲೆ ಡ್ಯಾಮ್ 4 ಡ್ಯಾಮ್ ಅನ್ನ ಅರ್ಕಾವತಿ ನದಿ ಸಂಗಮ ಹೋಗಿ ರೀಚ್ ಆಗೋಕ್ಕಿಂತ ಮುಂಚೆ ಕಟ್ಟಿರ್ತಾರೆ. ಸೊ ಇದರಿಂದ ಸಾಕಷ್ಟು ಜಾಗಗಳು ಅಂದ್ರೆ ಹಾರೋಬೆಲೆ ಡ್ಯಾಮ್ ಇಂದ ಕನಕಪುರ ಸುತ್ತಮುತ್ತಲಿನ ರೈತರ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮಂಚನಬೆಲೆ ಡ್ಯಾಮ್ ಇಂದ ಮಾಗಡಿ ಸುತ್ತಮುತ್ತಲಿನ ರೈತರಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೆ ಕನಕಪುರ ಮತ್ತು ಮಾಗಡಿಯ ಕುಡಿಯುವ ನೀರಿನ ಸಮಸ್ಯೆ ಕೂಡ ಸಾಲ್ವ್ ಆಗುತ್ತೆ. ತಿಪ್ಪಗೊಂಡನಹಳ್ಳಿ ಬಂದು ಬೆಂಗಳೂರಿಗೆ ಅಲ್ಲಿನ ನೀರಿನ ಸಮಸ್ಯೆ ಸಾಲ್ವ್ ಆಗುತ್ತೆ. ಹೇಸರಘಟ್ಟದಲ್ಲಿ ಈಗ ಅಷ್ಟೊಂದು ನೀರಿನ ಪ್ರಮಾಣ ಇಲ್ಲ, ಅಲ್ಲಿ ಬತ್ತೋಗ್ತಾ ಇದೆ. ಆ ಕೆರೆನ ಅಂದ್ರೆ ಆ ರಿಸರ್ವಾಯರ್ ನ ಹೂಳೆತ್ತುವಂತ ಕೆಲಸ ಆಗಿಲ್ಲ. ಹಾಗಾಗಿ ಅಲ್ಲಿನ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಬೆಂಗಳೂರಿಗೆ ನೀರಿನ ಅವಶ್ಯಕತೆನ ಪೂರೈಸುವಂತಹ ಕೆಲಸ ಹೇಸರಘಟ್ಟ ರಿಸರ್ವಾಯರ್ ಇಂದ ಕಡಿಮೆ ಆಗ್ತಾ ಇರೋದೀಗ. ಅದು ಡ್ಯಾಮು ನೀವು ನೋಡ್ಬೋದು, ಅಲ್ಲಿ ಕಾಣ್ತಾ ಇದೆ ಡ್ಯಾಮು. ಈ ಕಡೆಯಿಂದ ಹರ್ಕೊಂಬಂದಿರಂತ ನದಿಗೆ ಡ್ಯಾಮ್ ಕಟ್ಟಿ ನಿಲ್ಸಿ ರಿಸರ್ವೇರ್ ಆಗಿದೆ. ಇಲ್ಲಿಂದ ಮುಂದೆ ಹರ್ಕೊಂಡು ಹೋಗಿ ಸಂಗಮ ತಲುಪುತ್ತೆ. ಈ ಹಾರೋಬೆಲೆ ಗ್ರಾಮದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿನ ಊರಿನ ಜನ. ಈ ಊರಲ್ಲಿ ಕಂಪ್ಲೀಟ್ ಆಗಿ ಇರೋದು ಕ್ರಿಶ್ಚಿಯನ್ ಅಂದ್ರೆ ಕ್ರೈಸ್ತ ಧರ್ಮನ ಫಾಲೋ ಮಾಡೋಂಥವ್ರು. 100% 100% ಕ್ರಿಶ್ಚಿಯಾನಿಟಿ ಇರುವಂತ ಊರಿದು. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ 1660ನೇ ಇಸ್ವಿಯಲ್ಲಿ ನಡೆದಂತಹ ಒಂದು ಇನ್ಫ್ಲೂಯೆನ್ಸ್, ದೊಡ್ಡ ದೊಡ್ಡ ಪ್ರವಾದಿಗಳು ಬಂದು ಮಾಡಿದಂತಹ ಇನ್ಫ್ಲೂಯೆನ್ಸ್ ಇಂದ ಇಡೀ ಗ್ರಾಮನೇ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗುತ್ತೆ. ಸೊ ಇದು ನಡೆದಿರೋಂಥದ್ದು 16ನೇ ಶತಮಾನ. ನೀವು ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲಿಗೆ ಒಂದು ಕನ್ವರ್ಷನ್ ನಡೆದಿರಬಹುದು ಅಂತ. ಅದನ್ನ ಕನ್ವರ್ಷನ್ ಅನ್ಬೇಕೋ ಇನ್ಫ್ಲೂಯೆನ್ಸ್ ಅನ್ಬೇಕೋ ನಂಗೆ ಗೊತ್ತಿಲ್ಲ. ಬಟ್ ಇಡೀ ಗ್ರಾಮ ಈಗ ಸದ್ಯಕ್ಕೆ ಕ್ರೈಸ್ತ ಧರ್ಮನ ಫಾಲೋ ಮಾಡ್ತಾ ಇದೆ. 100% ಕ್ರಿಶ್ಚಿಯಾನಿಟಿ ಫಾಲೋ ಮಾಡ್ತಿರುವಂತಹ ಮೋಸ್ಟ್ಲಿ ಕೆಲವೇ ಗ್ರಾಮಗಳಲ್ಲಿ ಇದು ಕೂಡ ಒಂದು ಅಂತ ಅನ್ಸುತ್ತೆ. ಸೊ ಹೇಳ್ಬೇಕು ಅಂತ ಹೇಳಿದ್ರೆ ಈ ಗ್ರಾಮಕ್ಕೆ ನಾನೀಗ ಅಲ್ಪಸಂಖ್ಯಾತ. ಈ ರೋಡು ಜನಗಳ ಉಪಯೋಗ ಬಿಡೋದಿಲ್ಲ. ಅಲ್ಲಿನ ಸೇತುವೆ ಕೆಲಸ ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಇದನ್ನ ಪಬ್ಲಿಕ್ಕಿಗೆ ಯೂಸ್ ಮಾಡಕ್ ಬಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಆ ಕಡೆಯಿಂದ ಬಂದು ಅಲ್ಲಿಂದ ನೋಡ್ಬೋದಿತ್ತು ಡ್ಯಾಮನ್ನ. ಸೊ ಡ್ಯಾಮ್ ನೋಡಿದಾಯ್ತು, ಪಿಕ್ಗಳು ತಕೊಂಡಿದ್ದು ಆಯ್ತು. ಸೊ ಈಗ ಬ್ಯಾಕ್ ವಾಟರ್ ಕಡೆ ಹೋಗೋಣ ಅಂತ ಅನಿಸ್ತು. ಅಂದ್ರೆ ಆ ಸೈಡ್ ಇಂದ ನೋಡೋಣ ಏನಾರು ಕಾಣತ್ತಾ ಚೆನ್ನಾಗಿ ಅಂತ ಹುಡ್ಕೊಂಡು ಹೊರಟಿದೀನಿ. ನೋಡೋಣ ಚೆನ್ನಾಗಿರತ್ತೋ ಚೆನ್ನಾಗಿರಲ್ವೋ ಅನ್ನೋದನ್ನ ಖುದ್ದು ನೋಡೇ ತಿಳಿಯೋಣ. ಸೊ ನಂಗನ್ಸೋ ಪ್ರಕಾರ ಬೆಂಗಳೂರಲ್ಲಿ ಮತ್ತೊಂದು ಸ್ಪಾಟ್ ಅನ್ನ ಅನ್ಲಾಕ್ ಮಾಡಿದೀನಿ. ನೀವಿನ್ನ ಈ ಜಾಗಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಬಂದು ವಿಸಿಟ್ ಮಾಡಿ. ಅಕಸ್ಮಾತ್ ನೀವು ಮೇಕೆದಾಟು ಸಂಗಮ ಕಡೆ ಬರ್ತಾ ಇದೀರಾ ಅಂತ ಹೇಳಿದ್ರು ಇದೊಂದು ಅಡಿಷನಲ್ ಸ್ಪಾಟ್ ಆಗ್ಬೋದು. ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಆಗ್ಲಿ ಫ್ರೆಂಡ್ಸ್ ಒಟ್ಟಿಗೆ ಆಗ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು. ಒಂದೊಳ್ಳೆ ಪಿಕ್ಚರ್ ಸ್ಕೇಪ್ ಇರುವಂತಹ ಜಾಗ. ಸೊ ಹೈಲಿ ರೆಕಮೆಂಡೆಡ್ ಫ್ರಮ್ ಆದಿ. ವಾವ್, ತುಂಬಾ ಚೆನ್ನಾಗಿದೆ. ಕಟ್ಟಾಗಿರೋ ತೆಂಗಿನ ಮರಗಳ ನಡುವೆ ಆ ತೆಪ್ಪದಲ್ಲಿ ಮೀನ್ ಹಿಡಿತಾರಂತದ್ದು ಸೂಪರ್ ಆಗಿ ಕಾಣ್ತಾ ಇದೆ. ಎಲ್ಲಾ ಕಡೆ ಮೀನ್ ಹಿಡಿತಾ ಇದಾರೆ. ಮೋಸ್ಟ್ಲಿ ಹೊಸತಡಿಕೆ ಪ್ರಯುಕ್ತ ಇರ್ಬೋದು. ಡಿಫ್ರೆಂಟ್ ಜಾತಿ ಹಕ್ಕಿಗಳೆಲ್ಲ ಇದೆ. ಪಿಕ್ಚರ್ ಸ್ಕೇಪು ಚೆನ್ನಾಗಿದೆ. ಇದು ಸಣ್ಣ ಆಫ್ ರೋಡು. ಸಮಾಧಾನ ಮಾಡ್ಕೊ ಮಗ. ಕೆಲವೊಮ್ಮೆ ಇಳಿದು ನಮ್ಮ ದಾರಿಗಳನ್ನು ನೋಡ್ಕೊಳ್ಳೋದು ಎಷ್ಟು ಒಳ್ಳೇದು ಅನ್ಸುತ್ತೆ. ಡ್ಯಾಮ್ ಒಂಥರ ಚೆನ್ನಾಗಿದ್ರೆ ಇದು ಇನ್ನೊಂಥರ ಚೆನ್ನಾಗಿದೆ. ಸೊ ಈ ರೀತಿ ಇರುತ್ತೆ. ಸೊ ಬ್ಯಾಕ್ ವಾಟ್ರಿಗೆ ಬಂತಂದ್ರೆ ನೀವು ಒಂಥರ ಕೆರೆ ತರ ಫೀಲ್ ಆಗುತ್ತೆ. ಒಂಥರ ಚೆನ್ನಾಗಿದೆ. ನೀರಿದ್ರೆ ಇನ್ನೂ ತುಂಬಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ಒಂಥರ ಡಿಫ್ರೆಂಟ್ ಹಕ್ಕಿಗಳೆಲ್ಲ ಇದಾವೆ. ಸೊ ಬರ್ಡ್ ಫೋಟೋಗ್ರಾಫರ್ಸ್ಗೂ ಒಳ್ಳೆ ಜಾಗ ಅಂತ ಅನ್ಸುತ್ತೆ. ಸೊ ಡ್ಯಾಮ್ ನೋಡಿದಾಯ್ತು, ಡ್ಯಾಮ್ ಇನ್ ರಿಸರ್ವಾಯರ್ ಅಂದ್ರೆ ಬ್ಯಾಕ್ ವಾಟರ್ ನೋಡಿದಾಯ್ತು. ಇಲ್ಲೊಂದು ಆಫ್ ರೋಡ್ ಇದೆ. ಆಫ್ ರೋಡ್ ಮಾಡ್ಕೊಂಡು ಇನ್ನೊಂದು ಜಾಗ ಇದೆ. ಅದು ತಿಂಡಿ ತಿನ್ನೋ ಜಾಗ. ತೋರಿಸ್ತೀನಿ ಬನ್ನಿ. ನಮ್ಮ ಹಾವು ಎಲ್ಲೋಯ್ತು ಅಂತ ಫಸ್ಟ್ ನೋಡ್ಕೊಂಡು ಆಮೇಲೆ ದಾಟನಪ್ಪ, ಭಯ ಆಗತ್ತೆ. ಆ ಗಾಡಿ ಕೊಡ್ತೀನಾ? ಆ ಗಾಡಿ ಕೊಡ್ತೀಯಾ? ಹಾಂ ಬಾಯ್. ತುಂಬ ಜನ ಸ್ನೇಹಿತರು ನಂಗೆ ಹೇಳಿದ್ದು ಬರೇ ನಾನ್ ವೆಜ್ ಹೋಟ್ಲಿಗೆ ವಿಸಿಟ್ ಮಾಡ್ತೀರಾ, ನಾನ್ ವೆಜ್ ಹೋಟ್ಲಿಂದ ರಿವ್ಯೂ ಮಾಡ್ತೀರಾ, ವೆಜ್ ಹೋಟ್ಲಿಗೆ ಹೋಗಿ ಅಂತ. ಸೊ ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಪ್ಯೂರ್ ವೆಜ್. ವಾಸು ಹೋಟೆಲ್ ಅಂತ ಈ ಕನಕಪುರ ರೀಜನ್ಗೆ ತುಂಬಾ ಲೆಗೆಸಿ ಇರುವಂತ ಹೋಟ್ಲು. ನೋಡೋಣ ಬನ್ನಿ ಹೇಗಿದೆ ಅಂತ. ನಮ್ ಬ್ಯಾಡ್ ಲಕ್ ವಾಸು ಹೋಟ್ಲು ಇವತ್ತೇ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ವಾಸು ಹೋಟ್ಲಿಗೆ ಹೋಗಕ್ ಆಗ್ತಿಲ್ಲ. ಬನ್ನಿ ಬೇರೆ ಕಡೆ ಎಲ್ಲಾರು ತಿನ್ಕೊಂಡು ಮನೆ ಕಡೆ ಹೋಗೋಣ. ಕನಕಪುರದಲ್ಲಿ ತಿಳಿದವ್ರು ಹೇಳಿದ್ರು ವಾಸು ಹೋಟ್ಲು ಎಷ್ಟು ಫೇಮಸ್, ಅದೇ ರೀತಿ ಕೋಟೆ ಇಡ್ಲಿ ಅನ್ನೋದು ಅಷ್ಟೇ ಫೇಮಸ್ ಅಂತ. ಸೊ ಈಗ ಅದನ್ನ ಹುಡ್ಕೊಂಡು ಹೋಗ್ತಾ ಇದೀನಿ. ನೋಡೋಣ.
ಮೊದಲಿಗೆ ಇಡ್ಲಿ ವಡೆ ಟ್ರೈ ಮಾಡಿದೆ. ವಡೆ ಅಂತ ಹೇಳಿದ್ರೆ ಮಸಾಲೆ ವಡೆ. ಟೇಸ್ಟ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಓಕೆ ಮನೇಲೆಲ್ಲ ಹೇಗ್ ಮಾಡ್ತಾರೆ ಆ ಟೇಸ್ಟ್ ಕೊಡುತ್ತೆ. ಸೂಪರ್ ಅಂತ ಹೇಳಕ್ಕಾಗಲ್ಲ ಅಥವಾ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ, ಒಂದು ಆವರೇಜ್ ಟೇಸ್ಟ್ ಅಂತ ಹೇಳ್ಬೋದು. ಬಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸಿಂಗು. ನಾನ್ ತಗೊಂಡಿದ್ದು 1 ಪ್ಲೇಟ್ ಇಡ್ಲಿ ವಡೆ ಅಂತ ಹೇಳಿದ್ರೆ ಇಡ್ಲಿ ಬಂದ್ಬಿಟ್ಟು 7 ಇಡ್ಲಿ ಇತ್ತು, ಆಮೇಲೆ 2 ವಡೆ ಇತ್ತು, ಆಮೇಲೆ ಹಾಫ್ ರೈಸ್ ತೊಗೊಂಡಿದ್ದು. ಇಷ್ಟಕ್ಕೂ ಸೇರಿಸಿ ಬರೀ ಆಗಿರೋದು 60 ರೂಪಾಯಿ. ಹಾಗಾಗಿ ಇದೊಂದು ವರ್ತ್ ಪ್ಲೇಸ್ ಇನ್ ಟರ್ಮ್ಸ್ ಆಫ್ ಪ್ರೈಸಿಂಗ್. ಬಟ್ ಆಮೇಲೆ ಜನಗಳ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಾಯ್ತು ಇದೆಲ್ಲ ಆಕ್ಚುಲಿ ಒರಿಜಿನಲ್ ಕೋಟೆ ಇಡ್ಲಿ. ಇದು ಅವ್ರದೇ ಫ್ಯಾಮಿಲಿಯವರು ಡಿವೈಡ್ ಆದ್ಮೇಲೆ ಮಾಡಿರೋಂಥದ್ದು. ಮುಂದೆ ಒಬ್ರು ತಾತಪ್ಪ ಮಾಡ್ತಾರೆ, ಅದು ಸೌದೆ ಒಲೆಯಲ್ಲಿ ಮಾಡ್ತಾರೆ, ಅದು ಆಕ್ಚುಯಲ್ ಕೋಟೆ ಇಡ್ಲಿ ಅಂತೆ. ಅದು ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ಅಲ್ಲಿ ಸಿಕ್ಕಂತ ಸ್ನೇಹಿತರು ಹೇಳಿದ್ದು. ಹೌದಾ? ನಾನು ಆಕ್ಚುಲಿ ವಾಸು ಹೋಟ್ಲ್ ಅನ್ಕೊಂಡಿದ್ದೆ, ಇವತ್ತು ಕ್ಲೋಸ್ ಇತ್ತು. ಓ, ಮಂಗಳವಾರ ಕ್ಲೋಸಾ? ಇವತ್ತು ಹೊಸದಡಿಕೆ ಅಂತ ಕ್ಲೋಸು ಅಂತ ಅನ್ಕೊಂಡೆ. ಹಾಂ, ನಾನು ಕೇಳಿದ್ದೀನಿ. ಅದೇ ನೋಡಿದೆ, ಅಲ್ಲೂ ನಿಲ್ಲಿಸ್ತಾ ಇದ್ರು ವೆಹಿಕಲ್ಸ್, ಅದಕ್ಕೆ. ಸರಿ, ಶೋರ್. ಹಾಂ, ಅದನ್ನು ನೋಡಿದೆ ಅನ್ಸುತ್ತೆ. ನಾನು ಅದೇ ಇದು ಅನ್ಕೊಂಡು ಕನ್ಫ್ಯೂಸ್ ಆದೆ ಅನ್ಸುತ್ತೆ. ಹಾಂ, ಓಕೆ. ಹೌದೌದು, ನೋಡಿದ್ದೀನಿ, ತುಂಬಾ ಫೇಮಸ್. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲಿ ಟ್ರೈ ಮಾಡೋಣ. ಸದ್ಯಕ್ಕೆ ಇದು ಚೆನ್ನಾಗಿದೆ, ಆದ್ರೆ ದಿ ಬೆಸ್ಟ್ ಅಲ್ಲ. ಅದೇ ಯಾರು ಗೊತ್ತಿರೋರು ಹೇಳ್ಬೇಕಷ್ಟೇ ಈ ಥರ. ಅವಳು ಹೋಗ್ಕಾದು. ಇದು 380 ಆ್ಯಕ್ಚುಲಿ. ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್, ಮ್ಯಾಂಡೇಟ್ರಿ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿಬಿಟ್ಟು ಒಂದು 4 ಹತ್ರ ಆಗುತ್ತೆ. ನಾ ಯೂಟ್ಯೂಬ್ ಜಾಸ್ತಿ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಜನ ಹಂಗೆ ಫಸ್ಟ್ ಕೇಳೋದೆ ಎಷ್ಟು ದೂರ ಹೋಗಿದ್ದೀರಾ ಅಂತ. ಬಟ್ ಆ್ಯಕ್ಚುಲಿ ಅದಲ್ಲ, ಕರ್ನಾಟಕದಲ್ಲಿ ಎಷ್ಟು ಟೂರ್ ನೋಡಿದ್ದೀರಾ, ಎಷ್ಟು ಟೂರ್ ತೋರಿಸಿದ್ದೀರಾ ಅನ್ನೋದು. ಈಗ ನಮ್ಮ ನಾರ್ತ್ ಕರ್ನಾಟಕ ಎಲ್ಲ ಹೋಯ್ತು ಅಂದರೆ ಒಳ್ಳೊಳ್ಳೆ ಜಾಗಗಳಿದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಅದಕ್ಕೆ ನಾನು ಫಸ್ಟ್ ಕರ್ನಾಟಕ ಫುಲ್ ಪ್ರಾಪರಾಗಿ ತೋರಿಸ್ಬೇಕು ಜನಗಳಿಗೆ ಅಂತ ರೀಸೆಂಟಾಗಿ ಬಾದಾಮಿ ಎಲ್ಲ ಹೋಗಿ ಬಂದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನಮ್ಮ ಹಿಸ್ಟ್ರಿ, ನಮ್ಮ ಕನ್ನಡದವ್ರದ್ದು ಇದು ವ್ಯಾಲ್ಯೂ ಎಲ್ಲ ಅಲ್ಲಿ ಗೊತ್ತಾಗುತ್ತೆ. ಹಾಂ, ಮಹಾರಾಷ್ಟ್ರದಿಂದ ಜಾಸ್ತಿ ಜನ ವಿಸಿಟರ್ಸ್ ಇದ್ದಾರೆ, ಕರ್ನಾಟಕದಿಂದ ವಿಸಿಟರ್ಸ್ ಇಲ್ಲ. ಹಾಂ, ಅಷ್ಟೇ. ಹಾಂ, ಬೆಂಗಳೂರು ಮನೆಗೆ ಇವತ್ತು ಬ್ರೇಕ್ಫಾಸ್ಟ್ ಅಷ್ಟೇ ಮುಗೀತು. 5:30 ಹೊರಟಿದ್ದು, ಮುಗಿಸ್ಕೊಂಡು ಹಿಂಗೆ ಮನೆ ಹೋಗೋದು. ಇನ್ನು ಮತ್ತೆ ನಮ್ಮ ಕ್ಯಾಮೆ ನೋಡ್ಬೇಕಲ್ಲ, ಹೊಟ್ಟೆಪಾಡಿನ ಕ್ಯಾಮೆ ನೋಡ್ಬೇಕಲ್ಲ. ಇಲ್ಲ, ವರ್ಕ್ ಫ್ರಮ್ ಹೋಮ್ ಅಷ್ಟೇ. ಸರಿ ಸರ್, ಸಿಗೋಣ. ಥ್ಯಾಂಕ್ಸ್. ಹಾಂ ಮ್ಯಾಮ್, ಸಿಗೋಣ. ಹಾಂ, ಶೋರ್. ಥ್ಯಾಂಕ್ಸ್. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ, ಈ ರೈಡ್ನ ಇಲ್ಲಿ ಕೊನೆ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ಸೇಫ್ ರೈಡ್.